If you are confused about which college to choose for your PUC education, Jnanasudha Vidyalaya is the answer. Experienced and knowledgeable lecturers, well-equipped and state-of-the-art laboratories and library, large and well-lit classrooms are but a few features. Along with PU theory coaching, there is medical NEET coaching, integrated NEET and JEE coaching, and engineering IIT JEE coaching. There is hostel facility available for both boys and girls separately. Bus facilities available for all the students. The right of choice is reserved to you. You can choose the stream that you want. So, hurry up, reserve your seats. ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್‌ಪ್ರೆಸ್. ನಾನು ರಬೇಕಾ. ಮೊದಲಿಗೆ ಮುಖ್ಯಾಂಶಗಳು. ಮುಂಬರುವ ಚುನಾವಣೆಯಲ್ಲಿ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಸುಮಾರು 40 ಶಾಸಕರನ್ನು ಗೆಲ್ಲಿಸಿ ಮಹಾಂತೇಶ್ ಪಾಟೀಲ್. ಎಟಿಎಂ ಎದುರು ಜನರು ನುಗ್ಗುತ್ತಿರಲು ಆರ್ಥಿಕ ಹಾಗೂ ತುರ್ತು ಪರಿಸ್ಥಿತಿಯ ವಾತಾವರಣ. ಸಚಿವ ಈಶ್ವರ್ ಖಂಡ್ರೆ. ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ಆಧಾರದಲ್ಲಿ ದುಡಿಯುತ್ತಿರುವ ನೌಕರರ ತೀವ್ರ ಆಕ್ಷೇಪ. ಜಿಲ್ಲಾಡಳಿತ ಹಾಗೂ ನಗರಸಭೆ ವತಿಯಿಂದ ಎಲ್ಲಾ ಕಡೆ ಸಿಟಿ ಬಸ್ ವ್ಯವಸ್ಥೆ ಅಸ್ತವ್ಯಸ್ತ. ಚಿಕಿತ್ಸೆಗಾಗಿ ಬೀದರ್ಗೆ ಬಂದು ಹಳ್ಳಿಕೇಡಿಗೆ ಹೋಗುತ್ತಿರುವಾಗ 25 ವಯಸ್ಸಿನ ಗರ್ಭಿಣಿ ಯಾಸ್ಮಿನ್ ಅವರ ಮೇಲೆ ಲಾರಿ ಹರಿದು ಸಾವು. ಹಾಗೂ ಸಪ್ತಗಿರಿ ಪದವಿ ಪೂರ್ವ ಹಾಗೂ ಪ್ರೌಢಶಾಲೆಯ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸನ್ಮಾನ. ವಾರ್ತೆಯ ವಿವರ. ಮೇ 31ರೊಳಗಾಗಿ ಜಿಲ್ಲಾ ಜೆಡಿಎಸ್ ಪಕ್ಷದ ಪದಾಧಿಕಾರಿಗಳು ತಾಲೂಕಾ ಘಟಕದ ಮತ್ತು ವಿವಿಧ ಘಟಕಗಳ ನೇಮಕವನ್ನು ಮಾಡಲಾಗುವುದು ಎಂದು ಕರ್ನಾಟಕ ಪ್ರದೇಶ ಜನತಾದಳ ರಾಜ್ಯ ಉಪಾಧ್ಯಕ್ಷ ಹಾಗೂ ವೀಕ್ಷಕರಾಗಿ ಬಂದ ಮಹಾಂತೇಶ್ ಪಾಟೀಲ್ ಅವರು ನಗರದ ಸಪ್ನಾ ಇಂಟರ್ನ್ಯಾಷನಲ್ ಹೋಟೆಲ್ನಲ್ಲಿ ಏರ್ಪಡಿಸಲಾಗಿದ್ದ ಜಿಲ್ಲಾ ಮುಖಂಡರ ಸಭೆಯಲ್ಲಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದರು. 2018ರ ಚುನಾವಣೆಯಲ್ಲಿ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಸುಮಾರು 40 ಶಾಸಕರನ್ನು ಗೆಲ್ಲಿಸಿ ತರುವ ನಿಟ್ಟಿನಲ್ಲಿ ಪಕ್ಷದ ಸಂಘಟನೆ ಬಲಪಡಿಸುವುದಕ್ಕೋಸ್ಕರ ಪ್ರತಿ ಜಿಲ್ಲೆಯಲ್ಲಿ ವೀಕ್ಷಕರನ್ನು ನೇಮಿಸಲಾಗಿದೆ. ಪ್ರತಿ ಗ್ರಾಮ ಪಂಚಾಯಿತಿ, ತಾಲೂಕಾ ಪಂಚಾಯತ್ನಲ್ಲಿ ಪಕ್ಷಕ್ಕೆ ಒತ್ತು ಕೊಟ್ಟು ಪಕ್ಷದ ಸಂಘಟನೆಯ ಕಾರ್ಯಕರ್ತರು ಹಗಲಿರುಳು ಶ್ರಮಪಟ್ಟು ಮುಂದಿನ ಚುನಾವಣೆಗೆ ಗೆಲ್ಲುವ ಕಾರ್ಯತಂತ್ರವನ್ನು ರೂಪಿಸಬೇಕೆಂದು ಅವರು ನುಡಿದರು. ಇನ್ನು ಮುಂದೆ ಮಾತನಾಡುತ್ತಾ, ತಾಲೂಕಾ ಮಟ್ಟದಲ್ಲಿ ಏನಾದರೂ ಸಮಸ್ಯೆ ಇದ್ದಲ್ಲಿ ನೇರವಾಗಿ ನನ್ನನ್ನು ಭೇಟಿಯಾಗಿ ಸಮಸ್ಯೆಯನ್ನು ನನಗೆ ತಿಳಿಸಬೇಕೆಂದು ವೀಕ್ಷಕ ಮಹಾಂತೇಶ್ ಪಾಟೀಲ್ ಅವರು ಮುಖಂಡರಿಗೆ ಕಿವಿಮಾತು ಹೇಳಿದರು. ಮುಂದಿನ ಒಂದೇ ಅಜೆಂಡಾ, ಮುಂದಿನ ದಿನದಲ್ಲಿ ಕುಮಾರಣ್ಣ ಮುಖ್ಯಮಂತ್ರಿ ಆಗಕ್ಕೆ ನಾವು ಹೆಂಗೆ ರೆಡಿ ಆಗಬೇಕು, ಮಿಲಿಟರಿ ತರ ನಾವು ರೆಡಿ ಆಗಬೇಕಾಗ್ಯದ. ಅದನ್ನ ಸ್ವಲ್ಪ ಹಿರಿಯರು ಏನ್ ಮಾರ್ಗದರ್ಶನ ನಮಗ್ ಕೊಡ್ತಾರೆ, ನಾವು ನಿಮಗ್ ಕೊಡ್ತೀವಿ. ನೀವು ಕೆಳಮಟ್ಟದ ಕೊಟ್ಟು ಒಟ್ಟಾರೆ ಈ ಸಂಘಟನೆ ದೊಡ್ಡ ಪ್ರಮಾಣದಲ್ಲಿ, ಯಾಕಂದ್ರೆ ಬೀದರ್ ಕೂಡ ಒಂದು ಕಾಲದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಜನತಾದಳಕ್ಕೆ ಸಹಾಯ ಮಾಡಿದಂಥದ್ದು. ಅದ್ರ ಜೊತೆಯಲ್ಲಿ ಉತ್ತರ ಕರ್ನಾಟಕ ಇವತ್ತು ಏನಾಗ್ಬಿಟ್ಟದ ದುರ್ದೈವ ನಮಗಂತಂದ್ರೆ, ಅಲ್ಲಿ ಕುಂತಿರ್ತಾರ ಬೆಂಗಳೂರಾಗ ಜನ, ನಾನು ಬಣ್ಣವ್ರು ಇರ್ತೀವಿ, ಒಂದ್ 4 ಮಂದಿ ಹೆಂಗೋ ಬಾಡಿ ದೊಡ್ಡವ ಅಂತ ನಾವು ಉತ್ತರ ಕರ್ನಾಟಕ ಅಂತ ಕಾಣ್ತೀವಿ. ಬಹುಶಃ ದಳ್ಳನವ್ರು ಹೋದ್ರು ದೊಡ್ಬಿಡ್ತಿದ್ರು ನಮ್ಮನ್ನ. ಹಾಗಾಗಿ ಇವತ್ತು ಅಲ್ಲಿ ಕುಂತವ್ರು ಹೇಳ್ತಾರ, ಏನ 70-80 ನಾವು ಗೆಲ್ತೀವಿ, ಅವ್ರು ಗೆಲ್ತಾರ 70-80. ನೀವೊಂದು 15ರಿಂದ 20 ಗೆಲ್ಸ್ಕೊಟ್ಬಿಡ್ರಣ್ಣ ಸಾಕ್, ಸರ್ಕಾರ ಮಾಡ್ತು. ಅಷ್ಟು ಏಡಿಗಳಲ್ಲ ನಾವು. ಜನತಾದಳ ಹುಟ್ಟಾಕಿದ್ದೆ ಉತ್ತರ ಕರ್ನಾಟಕದಲ್ಲಿ, ಆದರೆ ನಮ್ಮ ಸಂಘಟನೆ ಸ್ವಲ್ಪ ಇದ್ದಾಗಿ ವಿನಃ ಬಹುಶಃ ನಾವು ಜನತಾದಳ ಕೈ ಬಿಡೋ ಪ್ರಶ್ನೆನೇ ಇಲ್ಲ. ಇವತ್ತೇನೋ ಸ್ವಲ್ಪ ಬಿಜೆಪಿಯಾಗ ಒಂದ್ ನಮೂನಿ 9 ತಾರೀಕು ತೋರ್ಸಕಂತಾರೆ, ಈಗ ಅವ್ರಿಗೂ ಕೂಡ ತಿಪ್ಪಲದಾಗ ಬಿದ್ಬಿಟ್ರ, ಈಗ ಕಷ್ಟದಾಗ ಬಿದ್ದ. ಕರ್ನಾಟಕ ಪ್ರದೇಶ ಜನತಾದಳ ಜಾತ್ಯತೀತ ಹಿರಿಯ ಉಪಾಧ್ಯಕ್ಷರಾದ ಬಂಡೆಪ್ಪ ಕಾಶಂಪುರಿ ಅವರು ಮಾತನಾಡುತ್ತಾ, ನಾನು ಇಡೀ ರಾಜ್ಯದಲ್ಲಿ ಕಳೆದ 3 ವರ್ಷಗಳಿಂದ ಪಕ್ಷದ ಸಂಘಟನೆಗಾಗಿ ಪ್ರತಿ ಜಿಲ್ಲೆಗೂ ಭೇಟಿ ನೀಡಿದ್ದೇನೆ. 2018ನೇ ಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೆ ಒಳ್ಳೆಯ ದಿನಗಳು ಕೂಡಿ ಬಂದಿವೆ ಮತ್ತು ನಾವು ಅಧಿಕಾರಕ್ಕೆ ಬರಲು ಶತಸಿದ್ಧ ಎಂದು ಮುಖಂಡರಿಗೆ ಕರೆ ನೀಡಿದರು. ತಾವೆಲ್ಲರೂ ಕೆಳ ಮಟ್ಟದಿಂದ ಪಕ್ಷದ ಸಂಘಟನೆಗಾಗಿ ಪ್ರತಿ ವಾರ್ಡ್, ಗ್ರಾಮ, ತಾಲೂಕಾ ಮತ್ತು ಹೋಬಳಿ ಮಟ್ಟದಲ್ಲಿ ಕಾರ್ಯಕರ್ತರನ್ನು ಒಗ್ಗೂಡಿಸಿ ಸಂಘಟನೆಗಾಗಿ ದುಡಿಯಬೇಕೆಂದು ಮನವಿ ಮಾಡಿದ್ದಾರೆ. ಮುಂದುವರೆದು ಮಾತನಾಡುತ್ತಾ, ನಮ್ಮ ಜಿಲ್ಲೆಯಿಂದ ಸುಮಾರು 4 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸುವ ನಿರೀಕ್ಷೆ ಇದೆ. ಏನೇ ಮನಸ್ಥಿತಿ ಇದ್ದರೂ ತಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿ 2018ರ ಚುನಾವಣೆಯಲ್ಲಿ ಗೆಲ್ಲಿಸಬೇಕೆಂದು ಮುಖಂಡರಲ್ಲಿ ತಿಳಿಸಿದರು. ಈ ಸಂದರ್ಭದಲ್ಲಿ ರಮೇಶ್ ಪಾಟೀಲ್, ರಾಜಶೇಖರ್ ಜವಳೆ, ಅಶೋಕ್ ಕೊಡಗೆ, ರಾಜು ಚಿಂತಾಮಣಿ, ರಾಜು ಕಡ್ಯಾಳ್, ಸುರೇಶ್ ಶಿಗ್ಗಿ, ಜನ
ಜನಾರ್ದನ್ ಬಿರಾದರ್, ತಾನಾಜಿ ತೋರ್ಣೇಕರ್, ಜಿಲ್ಲಾ ಪಂಚಾಯತ್ ಸದಸ್ಯ ಬಾಬು ಮಲ್ಕಾಪುರೆ, ಸಂತೋಷ್ ರಾಸೋರ್, ದೇವೇಂದ್ರ ಸೋನಿ, ಮಹೇಶ್ ಅಗಡಿ, ದತ್ತಾತ್ರಿ ದತ್ತುರೆ, ಲಕ್ಷ್ಮೀಣ್ ಗಾದ್ಗಿ, ಸಂಗಮ್ಮ ಪಾಟೀಲ್, ಶ್ರೀಮತಿ ಲಲಿತಾ, ತಾಲೂಕು ಪಂಚಾಯತ್ ಸದಸ್ಯ ಜೋಸೆಫ್ ಕೋಡಿಕರ್, ಶಾಂತಕುಮಾರ್ ಜನ್ನಾ, ನೀಲಕಂಠ ಮೈಲೂರ್, ಧನರಾಜ್ ಕನಂಜಿ, ಅಬ್ದುಲ್ ರೆಹಮಾನ್, ರವಿ ಗವಳ್ಕರ್, ಸತೀಶ್ ಲದ್ದೆ, ಸತೀಶ್ ರಾಂಪುರೆ ಸೇರಿದಂತೆ ನೂರಾರು ಮುಖಂಡರು ಉಪಸ್ಥಿತರಿದ್ದರು. ಏನಂದ್ರೆ ಫುಲ್ ಅದ, ಅದಕ್ಕೊಂದು ಸಿಸ್ಟಮ್ ತರ ಮತ್ತೇನು ಅಂಜಲ್ ಬೇಕಾಗಿಲ್ಲ. ಮತ್ತೆ ಮಾತಾಡೋದು ಬಿಟ್ಕೊಡ್ರಿ, ಎಲ್ಲರಿಗೂ ಒಂದು ಮಾತಾಡ. ನನಗೆ ಹಿಡ್ಕೊಂಡೆ ನಾನೇನಾರ ಒಂದು ಮಾತು ಕೇಳ್ತೀನಿ. ನಾನು ಇವತ್ತು ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಾನು ಹೆಂಗ್ ಬರ್ಬೇಕು ಹೆಂಗಿಲ್ಲ ಅಂತೇಳಿ ನಾನು ಚರ್ಚೆ ಮಾಡೋದು ನನಗೆ ನನ್ನ ಪ್ರಕಾರ ಇರಲ್ವಾ? ಹುಮ್ನಾಬಾದಲ್ಲಿ ಜವಾಬ್ದಾರಿ ತಗೊಂಬರಿ ಪ್ರಕಾರ ಇರಲ್ವಾ? ಈಗ ಅವ್ರು ಬಸವ ಕಲ್ಯಾಣದ ಪ್ರಕಾರ ಇರಲ್ವಾ? ಏನಂದ್ರಿ ಬೇರೆ ಸಂಘಟನೆ ಒಂದು ಸಿಸ್ಟಮಿಗೆ ತರಬೇಕಾಗಿದೆ. ಸಂಘಟನೆ ಇಲ್ಲ, ನಮ್ಮ ಕಾರ್ಯಕರ್ತರಿಲ್ಲ ಅಂತಿಲ್ಲ ನಮ್ಮಲ್ಲಿ. ಏನಂದ್ರಿ ಇವತ್ತು ರಾಜ್ಯ ಲೆವೆಲ್ದಾಗೆ ಕೂತು ನಮ್ಮ ತಲೆ ಕೆಟ್ಟು ಹೋಗ್ತಾ ಇದೆ. ಅದಕ್ಕ ನಾವೆಲ್ಲರೂ ಎಲ್ಲಿದೆ ನಾವೆಲ್ಲಿದ್ದೀವಿ ಅಂತ ಅಂಬಾರಿ ಬೇಡ. ನಾ ಹೇಳೋದಲ್ಲ, ಇವತ್ತು ನಾ ಅಪೋಸಿಷನ್ದವ್ರಿಗೆ ಕೂತ್ಕೊಂಡ್ರೆ ನಾವ್ ಏಸ್ಗೆನಿದ್ದೀವಿ ಅಂತ ಹೇಳೋರಿಗೆ ಹಿಸಾಬಾಗಿ ಹೇಳತ್ತಿದೆ ಅಂತ ಅವ್ರು ಒಪ್ಕೊಳತ್ತಾರ. ನಗರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪೌರಾಡಳಿತ, ಸಾರ್ವಜನಿಕ ಉದ್ದಿಮೆಗಳ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಈಶ್ವರ್ ಖಂಡ್ರೆಯವರು ಎಟಿಎಂನಿಂದ ಆಗುತ್ತಿರುವ ಸಮಸ್ಯೆಗಳನ್ನು ಕುರಿತು ಮಾತನಾಡಿ, ಇದರಿಂದ ಆರ್ಥಿಕ ಸಮಸ್ಯೆ ನಿರ್ಮಾಣವಾಗಿದೆ. ಜನರು ಹಣಕ್ಕಾಗಿ ಎಟಿಎಂ ಎದುರು ಕ್ಯೂ ನಿಂತಿರುವುದು ಒಂದು ರೀತಿಯ ಆರ್ಥಿಕತೆಯ ತುರ್ತಿನ ವಾತಾವರಣ ನಿರ್ಮಾಣವಾಗಿದೆ ಎಂದು ಖಾರವಾಗಿ ನುಡಿದರು. ನಗರದಲ್ಲಿ ಎಟಿಎಂ ಸಮಸ್ಯೆಯ ಹಾವಳಿ ಇದ್ದಿದ್ದು ಜನರಿಗೆ ಆರ್ಥಿಕ ಸಮಸ್ಯೆ ಉಂಟು ಮಾಡಿದೆ. ಇದರಿಂದ ಜನರ ಬೇಕುಗಳ ಪೂರೈಕೆ ಸಮಸ್ಯೆಯಾಗಿದೆ. ಪೌರಾಡಳಿತ, ಸಾರ್ವಜನಿಕ ಉದ್ಯಮಗಳ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಈಶ್ವರ್ ಖಂಡ್ರೆಯವರು ಮಾತನಾಡುತ್ತಾ, ಎಟಿಎಂ ಎದುರು ಕ್ಯೂ ನಿಂತು ತಿಂಗಳುಗಟ್ಟಲೆ ಆದರೂ ಹಣದ ಸಮಸ್ಯೆ ನಿವಾರಣೆ ಆಗುತ್ತಿಲ್ಲ. ಎಟಿಎಂ ಕ್ಲೋಸ್ ಅಂತ, ನೋ ಕ್ಯಾಶ್ ಅಂತ ಫಲಕ ಹಾಕ್ತಾ ಇದ್ದಾರೆ. ಎಲ್ಲೆಡೆಯೂ ಆರ್ಥಿಕ ಸಮಸ್ಯೆ ಹಬ್ಬಿದ್ದು, ಇದರ ಬಗ್ಗೆ ಸರ್ಕಾರದ ಗಮನಕ್ಕೆ ತಂದು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದೇನೆ ಎಂದು ಹೇಳಿದರು. 20 ದಿವಸವರೆಗೆ, ಒಂದು ತಿಂಗಳವರೆಗೆ ಹಣ ಕೊಡ್ತಾ ಇಲ್ಲ. ಎಟಿಎಂ ಅಲ್ಲಂತೂ ಜನ ಕ್ಯೂ ಅಲ್ಲಿ ನಿಂತು ಎಟಿಎಂ ಕ್ಲೋಸ್ ಅಂತ ಬರಿತಾ ಇದ್ದಾರೆ. ಇಂಥ ಒಂದು ಪರಿಸ್ಥಿತಿ, ಒಂದು ರೀತಿಯಲ್ಲಿ ಇದು ಎಮರ್ಜೆನ್ಸಿ ತರ ವಾತಾವರಣ, ಆರ್ಥಿಕ ಒಂದು ದೃಷ್ಟಿಯಿಂದ ನೋಡಿದ್ರೆ ಅಂಥ ಒಂದು ವಾತಾವರಣ ಇವತ್ತು ಬೀದರ್ನಲ್ಲಿ ನಡೀತಾ ಇದೆ. ಇದು ನಾನು ಸರ್ಕಾರದ ಗಮನಕ್ಕೆ ತಂದಿದ್ದೇನೆ. ಮತ್ತೆ ಒಂದು ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೂ ಮೌಖಿಕವಾಗಿ ಹೇಳಿದ್ದೇನೆ. ಒಂದು ಪತ್ರವನ್ನು ಇವತ್ತು ನಾನು ಕೊಡುವನಿದ್ದೇನೆ. ಮೊರಾರ್ಜಿ ದೇಸಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಅಟಲ್ ಬಿಹಾರಿ ವಾಜಪೇಯಿ ವಸತಿ ನಿಲಯದಲ್ಲಿ ದುಡಿಯುತ್ತಿರುವ ಸ್ಟಾಫ್ ನರ್ಸ್ ಮತ್ತು ಗ್ರೂಪ್ ಡಿ ವೃಂದದ ಅಡುಗೆಯವರ ಮತ್ತು ಅಡುಗೆ ಸಹಾಯಕರ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವ ಪ್ರಕ್ರಿಯೆಗೆ ಹೊರಗುತ್ತಿಗೆ ಆಧಾರದಲ್ಲಿ ದುಡಿಯುತ್ತಿರುವ ನೌಕರರ ತೀವ್ರ ಆಕ್ಷೇಪ ಮತ್ತು ಪ್ರತಿಭಟನೆಯನ್ನು ನಡೆಸಿದರು. ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘ ಬೆಂಗಳೂರು ಜಿಲ್ಲಾ ಸಮಿತಿ ಹೊರಗುತ್ತಿಗೆ ಆಧಾರದಲ್ಲಿ ದುಡಿಯುತ್ತಿರುವ ನೌಕರರು ತೀವ್ರ ಆಕ್ಷೇಪ ಹಾಗೂ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಇಸಾಮುದ್ದೀನ್ ಮೀರಾಸಾಬ್ ಅವರು ಮಾತನಾಡುತ್ತಾ, ನೌಕರರ ಪರವಾಗಿ ಸರ್ಕಾರದ ಆದೇಶ ಮತ್ತು ಅದನ್ನು ಜಾರಿಗೊಳಿಸಲು ಹೊರಟಿರುವ ಇಲಾಖೆಯ ಕ್ರಮಕ್ಕೆ ತೀವ್ರ ಆಕ್ಷೇಪವನ್ನು ಸಲ್ಲಿಸುತ್ತೇವೆ. ಸರ್ಕಾರ ಮತ್ತು ಇಲಾಖೆಯ ಈ ಕ್ರಮದಿಂದ ಬಾಧಿತರಾಗುವ ಹೊರಗುತ್ತಿಗೆ ನೌಕರರ ಆತಂಕ, ಆಕ್ಷೇಪಗಳನ್ನು ಪರಿಗಣಿಸದೆ ನೇರ ನೇಮಕಾತಿಗೆ ಮುಂದಾಗಿರುವುದು ಮಾನವ ಹಕ್ಕುಗಳ ಉಲ್ಲಂಘನೆಯಾಗಿದೆ ಎಂದರು. ಆದೇಶ ಕಾಪಿಯನ್ನು ಕೊಡ್ತಾ ಇಲ್ಲ. ನಾವೆಷ್ಟು ಕೇಳಿದ್ರೆ ಅವರು ಆದೇಶ ಕಾಪಿನೂ ಅವರು ನಮಗೆ ಗಮನಕ್ಕೆ ಬರ್ತಾ ಇಲ್ಲ. ಆದರೆ ಇವರನ್ನು ಆದೇಶ ಕಾಪಿ ಕೊಡಬೇಕು ಮತ್ತು ಇವರಿಗೆ ಅಲ್ಲಿ ದಿವಸ ಅಲ್ಲಿ ಒಂದು ರಿಜಿಸ್ಟರ್ ಮಾಡಿ ಇವ್ರದ್ದು ಅಲ್ಲಿ ಜಾಗದಲ್ಲಿ ಇವರು ರಿಜಿಸ್ಟರ್ ಎಂಟ್ರಿ ಮೇಂಟೈನ್ ಮಾಡ್ಬೇಕು. ಇವ್ರಿಗೆ ಹಾಜರಾತಿ ಮೇಂಟೈನ್ ಮಾಡ್ಬೇಕು. ಯಾಕೆ ಮಾಡ್ತಾ ಇಲ್ಲ ಅಂತಂದ್ರೆ ಇವರು ಒಂದು ವೇಳೆ ನಾವು ಹಾಜರಾತಿ ಮೇಂಟೈನ್ ಮಾಡಿದ್ದೇವೆ ಅಂತಂದ್ರೆ 100 ದಿನ ಒಂದು ವೇಳೆ ಹಾಜರಾತಿ ಆಯ್ತಂದ್ರೆ ಇವ್ರು ನಮಗೆ ಮಾಡಿದ್ದೇವೆ ಅಂತೇಳಿ ಇವ್ರು ಪ್ರೂಫ್ ಇರ್ತದೆ ನಮ್ಮ ಹಾಸ್ಟೆಲಲ್ಲಿ ಅಂತೇಳಿ ಇವ್ರು ಪ್ರೂಫ್ ಯಾವುದೂ ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಾವು ಇದು ಹಿಡಿಬೇಕಂತೇಳಿ ನಾವು ಒತ್ತಡ ಮಾಡ್ತಾ ಇದ್ದೀವಿ. ಅದರ ಪರವಾಗಿ ನಾವು ಹೋರಾಟ ಹಮ್ಮಿಕೊಳ್ತಾ ಇದ್ದೀವಿ. ನಮ್ಮ ಬೇಡಿಕೆ ಆಗಲಿಲ್ಲ ಅಂತಂದ್ರೆ ನಾವು ನಾಳೆನ ಹಿಡಿದು ಉಪವಾಸ ಸತ್ಯಾಗ್ರಹ ಮಾಡ್ಲಿಕ್ಕೆ ನಾವು ಅದನ್ನು ಮುಂದುವರಿಸ್ಬೇಕಂತೇಳಿ ನಾವು ವಿಚಾರ ಮಾಡಿದ್ದೀವಿ.
ಅಲ್ಲದೆ ದೇವಾನಂದ್ ಗಾಯಕ್ವಾಡ್ ಅವರು ಮಾತನಾಡುತ್ತಾ 2012ರಿಂದ ನಿರಂತರವಾಗಿ ಹೊರಗುತ್ತಿಗೆ ನೌಕರರ ಸೇವೆಯನ್ನು ಕಾಯಂಗೊಳಿಸುವಂತೆ ಸರ್ಕಾರಕ್ಕೆ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಮನವಿಯನ್ನು ಸಲ್ಲಿಸುತ್ತಾ ಬಂದಿದ್ದೇವೆ. ಪ್ರತಿ ವರ್ಷ ರಜಾ ದಿನಗಳಲ್ಲಿ ಒಮ್ಮೆ ಮೇ ತಿಂಗಳಲ್ಲಿ ಮತ್ತು ಇನ್ನೊಮ್ಮೆ ಅಕ್ಟೋಬರ್ ತಿಂಗಳಲ್ಲಿ ಹೊರಗುತ್ತಿಗೆ ನೌಕರರು ಸಾವಿರಾರು ಸಂಖ್ಯೆಯಲ್ಲಿ ಬೆಂಗಳೂರಿಗೆ ಬಂದು ಸಾಮೂಹಿಕ ಸತ್ಯಾಗ್ರಹ ನಡೆಸಿ ತಮ್ಮ ಸೇವೆಯನ್ನು ಕಾಯಂಗೊಳಿಸಿ ಎಂದು ಹೇಳಿದರು. ಇವತ್ತು ಹಾಸ್ಟೆಲ್ ದಿನಗೂಲಿ ನೌಕರರ ಬೇಡಿಕೆಗಳನ್ನು ಈಡೇರಿಸುವುದಕ್ಕಾಗಿ ಒತ್ತಾಯಿಸಿ DC ಕಚೇರಿ ಎದುರುಗಡೆ ಧರಣಿ ಸತ್ಯಾಗ್ರಹ, BCM ಮುರಾರ್ಜಿ, ಕಿತ್ತೂರು ಚೆನ್ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲಲ್ಲಿ ದುಡಿತಿರ್ತಕ್ಕಂಥ ಕೂಲಿಕಾರರ 8 ತಿಂಗಳ 9 ತಿಂಗಳ ಪೇಮೆಂಟ್ ಆಗಿಲ್ಲ. ಜೊತೆಗೇ ಇವತ್ತು ಸರ್ಕಾರದವರು ಒಂದು ಆದೇಶನ ಹೊರಡಿಸ್ಯಾರ. ಆ ಆದೇಶನ ಇವತ್ತು SSLC ಪಾಸ್ ಆದವರಿಗೆ ಕಡ್ಡಾಯವಾಗಿ SSLC ಪಾಸ್ ಅಂತಕ್ಕಂಥ ಆದೇಶ ಹೊರ ಬಿದ್ದಿದೆ. ಅದಕ್ಕೆ 15-20 ವರ್ಷದಿಂದ ದುಡಿತಕ್ಕಂಥ ತಾಯಂದಿರಿಗೆ ಅನ್ಯಾಯ ಆಗ್ತದೆ, ಅಣ್ಣ ತಮ್ಮಂದಿರಿಗೆ ಅನ್ಯಾಯ ಆಗಿದೆ. ಆದ್ದರಿಂದ ಈಗ ದುಡಿತಕ್ಕಂಥ ಹೊರಗುತ್ತಿಗೆ ನೌಕರರನ್ನು ಕಾಯಂ ಇಟ್ಟುಕೊಂಡು ಮತ್ತು ಹೆಚ್ಚುವರಿ ಆದಂಥ ಕೂಲಿಕಾರರನ್ನು ನೇರ ನೇಮಕಾತಿ ಮಾಡಲಿ. ಇಲ್ಲದಿದ್ದರೆ ನಾವು ಈ ಹೋರಾಟವನ್ನು ಹಂಗನೇ ಮುಂದುವರಿಸ್ತೇವೆ ಅಂತಕ್ಕಂಥ ವಿಚಾರನ ನಾವು ವ್ಯಕ್ತಪಡಿಸ್ತಾ ಇದ್ದೇವೆ. RP ರಾಜಾ ಅವರು ಮಾತನಾಡುತ್ತಾ ಗುತ್ತಿಗೆದಾರರ ಮೋಸ ವಂಚನೆಯಿಂದ ಬಿಡುಗಡೆಗೊಳಿಸಬೇಕೆಂದು ಒತ್ತಾಯಿಸುತ್ತಾ ಬಂದಿದ್ದೇವೆ. ಈ ಸಂಬಂಧ ಸರ್ಕಾರದ ಜೊತೆ ಹಾಗೂ ಇಲಾಖಾ ಮಟ್ಟದಲ್ಲಿ ಮಾತುಕತೆಗಳು ಸಹ ನಡೆದಿವೆ. ಈ ಏಕಾಏಕಿಯಾಗಿ ಸರ್ಕಾರ ಇಲಾಖೆ ನೇರ ನೇಮಕಾತಿಗೆ ಮುಂದಾಗಿರುವುದು ನಮಗೆ ತೀವ್ರ ಆಘಾತವನ್ನುಂಟು ಮಾಡಿದೆ ಎಂದು ಸುಮಾರು 10 ವರ್ಷದಿಂದ ಕೆಲಸ ಮಾಡುತ್ತಿದ್ದು ನ್ಯಾಯ ಒದಗಿಸುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ವಸಂತ ರಾಠೋಡ್, ಅಣ್ಣಬಸಪ್ಪ ಪೋಸ್ಟೆ, ಸುಭಾಷ್ ಪೂಜಾರಿ, ಸಂಕ್ಷೆಟ್ಟಿ, ಜ್ಞಾನೇಶ್ವರ್, ಪ್ರತಿಭಾ ಗಾಯಕ್ವಾಡ್ ಇತರರು ಉಪಸ್ಥಿತರಿದ್ದರು. ಅಕ್ಕ ತಂಗಿಯದರು 10 ವರ್ಷ 15 ವರ್ಷ 15 ವರ್ಷ ತನಕ ಕೆಲಸ ಮಾಡ್ತಾ ಇದ್ದಾರೆ. ಅವರನ್ನು ಕೆಲಸದಿಂದ ವಜೆ ಮಾಡಿ ಬೇರೆ ಹೊಸ ನೇಮಕ ಅಂದ್ರೆ 10ನೇ ಪಾಸ್ ಆಗಿದ್ದವರಿಗೆ ನಾವು ಕೆಲಸಕ್ಕೆ ತಗೋತೀವಿ ಅನ್ನೋ ಮಾತು ಸುಳ್ಳು. ಏನು ಸುಳ್ಳು ಅಂದ್ರೆ ನಮ್ಮ ರಾಜ್ಯದಲ್ಲಿ ಎಂತೆಂಥ ಮಿನಿಸ್ಟ್ರುಗಳು ರೊಕ್ಕ ಆಸೆಗೆ ಬಿದ್ದಾರೆ. ಎಲ್ಲರ ಬಳಿ ಯಾರ್ಯಾರ ಬಳಿ ನೌಕರಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವ್ರ ಬಳಿ ಏನಪ್ಪ ಅಂದ್ರೆ ಲಕ್ಷ ರೂಪಾಯಿ ರೊಕ್ಕ ತೊಗೊಂಡು ಅವ್ರಿಗೆ ನೌಕರಿ ಕೊಡ್ಲಿಕ್ಕೆ ತಯಾರಾಗಿದ್ದಾರೆ. ನಮ್ಮ ಅಕ್ಕ ತಂಗಿಯರು 10-15 ವರ್ಷ ಕೆಲಸ ಮಾಡಿ ಏನಪ್ಪ ಅಂತಂದ್ರೆ ಅವರಿಗೆ ಕೆಲಸದಿಂದ ತೆಗಿತೆ ಅನ್ನೋ ಮಾತನ್ನು ಹೇಳ್ಕೊಂಡಿದ್ದಾರೆ. 10ನೇ ಕೆಲಸ ಮಾಡಿದವರು ರೊಟ್ಟಿ ಮಾಡಬೇಕಂತ ಮಾತಲ್ಲ. ನಮ್ಮ ಮನೆಗೆ ಬಂದ ಸೊಸೆದವರು, ನಮ್ಮ ಮನೆಯಲ್ಲಿ ಹುಟ್ಟಿದ ಮಕ್ಕಳಿಗೆ ಭೀ ನಮ್ಗೆ ಗೊತ್ತದಕ್ಕೆ ಅವ್ರು 10ನೇ SSLC ಪಾಸ್ ಆಗಬೇಕಂತ ನೋಡ್ತೀವಿ. ಕರೆ ಅಂದ್ರೆ ಅವ್ರು ರೊಟ್ಟಿ ಮಾಡಿ ಅವ್ರು ಅಡುಗೆ ಮಾಡಿ ಹಾಕಲಿ ಅಂತ ನಮ್ಮ ಮಾತನ್ನು ನಾನು ಇವತ್ತಿನ ತನಕ ನೋಡಿಲ್ಲ. ಅದಕ್ಕೆ 10ನೇ ಪಾಸ್ ಆಗಬೇಕೆಂಬ ಮಾತನ್ನು ಬಿಟ್ಟುಕೊಟ್ಟು ಏನಪ್ಪ ಅಂದ್ರೆ ರೊಟ್ಟಿ ನಮ್ಮ ಹಾಸ್ಟೆಲಲ್ಲಿ ಅಡುಗೆ ಮಾಡತಕ್ಕಂಥ ಹೆಣ್ಮಕ್ಕಳಿಗೆ ಮಾತ್ರ ಅಲ್ಲಿ ಕೆಲಸಕ್ಕೆ ಇಟ್ಟುಕೊಂಡು ಅಡುಗೆ ಮಾಡ್ಲಿಕ್ಕೆ ಬರಲ್ಲ, ರೊಟ್ಟಿ ಮಾಡ್ಲಿಕ್ಕೆ ಬಂದವರಿಗೆ ಬರಲಾದೊಂಬರಿಗೆ ಬೇಕಾದ್ರೆ ಕೆಲಸದಿಂದ ತೆಗಿಲಿ ಅನ್ನೋ ಮಾತನ್ನು ಹೇಳ್ಕೊಂಡು ಇದು ಮಾತಿಗೆ ಉಗ್ರವಾದ ಹೋರಾಟ ಮಾಡ್ತೀವಿ, ಉಗ್ರವಾದ ಮಾತನ್ನು ಹೇಳ್ತೀವಿ. ಯಾರಿಗೂ ಕೆಲಸದಿಂದ ತೆಗಿಬಾರ್ದು, ಹೊಸ ನಿಯಮಕ್ಕೆ ಮಾಡಬಾರ್ದು. ಅವರಿಗೆ ಬೇರೆ ಕೆಲಸ ಮಾಡಲಿಕ್ಕೆ ಭಾಳಷ್ಟು ಇದ್ದಾರೆ 10ನೇ ಪಾಸ್ ಆಗಿದ್ದವರು. ಅಂಥ ಕೆಲಸನ ಮಾಡಿಕೊಳ್ಳಿ ಅನ್ನೋ ಮಾತನ್ನು ಹೇಳ್ಕೊಂಡು ನಾವು ಹೋರಾಟ ಹೀಗೆ ಮುಂದುವರಿಸಿ ಅನ್ನೋ ಮಾತನ್ನು ಹೇಳ್ಕೊಂಡು ಇನ್ಕಿಲಾಬ್ ಜಿಂದಾಬಾದ್. ಈಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್ನ ನಂತರ ಮತ್ತೆ ಸುದ್ದಿ ಸಮಯ ಮುಂದುವರಿಯುವುದು. If you are confused about which college to choose for your PUC education, Jnana Sudha Vidyalaya is the answer. Experienced and knowledgeable lecturers, well-equipped and state-of-the-art laboratories and library, large and well-lit classrooms are but a few features. Along with pure theory coaching, there is medical NEET coaching, integrated NEET and JEE coaching, and engineering IIT JEE coaching. There is hostel facility available for both boys and girls separately. Bus facilities available for all the students. The right of choice is reserved to you. You can choose the stream that you want. So, hurry up, reserve your seats. ಬ್ರೇಕ್ನ ನಂತರ ಮತ್ತೆ ಸುದ್ದಿ ಸಮಯಕ್ಕೆ ಸ್ವಾಗತ. ನಗರದಲ್ಲಿ ಹೇಳುವುದಕ್ಕೆ ಮಾತ್ರ ಸಿಟಿ ಬಸ್ ವ್ಯವಸ್ಥೆ ಇದೆ. ಆದರೆ ಎಲ್ಲ ಸಿಟಿ ಬಸ್ ನಿಲ್ದಾಣಕ್ಕೆ ಜನರಿಗೆ ಅನುಕೂಲವಾಗುವ ರೀತಿಯಲ್ಲಿ ಬಸ್ ನಿಲ್ಲದೆ ಹೋಗುತ್ತಿದ್ದು ಜನರಿಗೆ ಸಮಸ್ಯೆಯನ್ನುಂಟು ಮಾಡಿದೆ.
ನಗರದಲ್ಲಿ ನೋಡುವುದಕ್ಕೆ ಎಲ್ಲಾ ಕಡೆಯೂ ಕೆಂಪು ಬಸ್ಗಳು ಸಾರ್ವಜನಿಕರ ಸೌಲಭ್ಯಕ್ಕೆಂದು ಜಿಲ್ಲಾಡಳಿತ ಹಾಗೂ ನಗರಸಭೆ ವತಿಯಿಂದ ವ್ಯವಸ್ಥೆ ಮಾಡಲಾಗಿದೆ. ಆದರೆ ಸಾರ್ವಜನಿಕರಿಗೆ ಆಗಲಿ ಬೀದರ್ ಜನತೆಗಾಗಲಿ ಈ ವ್ಯವಸ್ಥೆಯು ಪೂರಕವಾಗಿ ದೊರಕುತ್ತಿಲ್ಲ. ಸಿಟಿ ಬಸ್ ನಿಲ್ದಾಣದಲ್ಲಿ ಅಲ್ಲಲ್ಲಿ ಬಸ್ಗೋಸ್ಕರ ನಿರೀಕ್ಷಣೆಯಲ್ಲಿದ್ದ ಸಂಚಾರಕರಿಗೆ ಬಸ್ ನಿಲ್ಲದೆ ಹೋಗುತ್ತಿದ್ದು ಜನರಿಗೆ ಸಮಸ್ಯೆಯನ್ನುಂಟು ಮಾಡಿದೆ. ಇಂದಾಕಿಡಿ ಬಿಸಿಲಿನಲ್ಲಿ ಜನರು ಬಸ್ಗೋಸ್ಕರ ಪರದಾಡುತ್ತಿದ್ದು ಜಿಲ್ಲಾಡಳಿತ ಹಾಗೂ ನಗರಸಭೆಯವರು ಗಮನ ಹರಿಸಿ ವ್ಯವಸ್ಥಿತ ರೀತಿಯಲ್ಲಿ ಸಿಟಿ ಬಸ್ ವ್ಯವಸ್ಥೆ ಮಾಡುವುದಾಗಿ ಜನರಿಗೆ ಅನುಕೂಲವಾಗುವಂತೆ ಮಾಡುವುದಾಗಿ ಸ್ಥಳೀಯರಾದ ಬಿರಾದರ್ ಅವರು ಹೇಳಿದರು. ಬೀದರ್ ನಗರದಲ್ಲಿ ಸಿಟಿ ಬಸ್ ಸ್ಟ್ಯಾಂಡ್ ಸೌಲಭ್ಯಗಳು ಇದ್ದರೂ ಸಹಿತ ಅದು ಜನವು ಉಪಯೋಗ ಇಲ್ಲದಂಗೆ ಆಗ್ಯದ. ಸುಮಾರು 6 ಮುಖ್ಯ ರಸ್ತೆಗಳಾದ ಅಂಬೇಡ್ಕರ್ ಸರ್ಕಲ್ದಿಂದ ಸಿಟಿಗೆ, ಆದರೆ ಒಂದು 4 ಹೇಳೋಕೊಳ್ಳುವಂಥ ಬೆರಳೆಣಿಕೆಯಲ್ಲಿ ಮಾತ್ರ ಸಿಟಿ ಬಸ್ ಸ್ಟ್ಯಾಂಡ್ ಇದ್ದು ಸಹಿತ ಆ ಬೆರಳಿಕೆಯ ಸಿಟಿ ಬಸ್ ಸ್ಟ್ಯಾಂಡ್ಗಳು ಸಹಿತ ಜನರಿಗೆ ಉಪಯೋಗ ಇಲ್ಲ, ಅದರ ಉಪಯೋಗ ಆಗ್ತಾ ಇಲ್ಲ. ಯಾಕೆಂದರೆ ಅಲ್ಲಿ ಸಿಟಿ ಬಸ್ಗಳು ಆ ಜಾಗದಲ್ಲಿ ನಿಲ್ತಾ ಇಲ್ಲ, ಜನರಿಗೆ ಉಪಯೋಗ ಆಗುವಂಗೆ ಆಗಬೇಕು. ಬಸ್ ನಿಲ್ದಾಣದವರು KSRTC ಸಿಟಿ ಬಸ್ ಸ್ಟ್ಯಾಂಡ್ಗಳು ಏನಪ್ಪ ಅಂದರೆ ಬಸ್ ಸ್ಟ್ಯಾಂಡ್ ಎಲ್ಲದಾವ ಅಲ್ಲಿ ಬಸ್ ನಿಲ್ಲಿಸುವಂಥ ವ್ಯವಸ್ಥೆ ಆಗಬೇಕು. ಆಮೇಲೆ ಇನ್ನೂ ಬಸ್ ಸ್ಟ್ಯಾಂಡ್ಗಳು ನಗರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬಸ್ ಸ್ಟ್ಯಾಂಡ್ಗಳು ಕಟ್ಟಿಸಿ ಜನರಿಗೆ ಸೌಲಭ್ಯ ಆಗಬೇಕು. ಬಿಸಿಲಿನ ಶೆಕೆ ಹೆಚ್ಚಿಗೆ ಆಗ್ಯದ. ಆಮೇಲೆ ಮಕ್ಕಳು ಶಾಲೆ ಕಾಲೇಜುಗಳಿಗೆ ಹೋಗ್ತಕ್ಕಂಥ ಮಕ್ಕಳಾಗಲಿ ಹೆಣ್ಮಕ್ಳಿಗಾಗಲಿ ನಿಂದಿರಲಿಕ್ಕೆ ಅನುಕೂಲ ಆಗಬೇಕು. ಆ ನಿಟ್ಟಿನಲ್ಲಿ ಸಂಬಂಧಪಟ್ಟ ಇಲಾಖೆಯವರು KSRTCದವರಾಗಲಿ ನಗರ ಪಾಲಿಕೆದವರಾಗಲಿ ಆಮೇಲೆ ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಂಡು ಅದಕ್ಕೆ ಸೂಕ್ತವಾದಂಥ ವ್ಯವಸ್ಥೆ ಮಾಡಬೇಕು. ಶೀಘ್ರದಲ್ಲಿ ಮಾಡಿ ಈ ನಿಟ್ಟಿನಲ್ಲಿ ಸಮಯ ಟಿವಿದವ್ರು ಏನು ಕಾರ್ಯಕ್ರಮ ತಗೋತ ಜನೋಪಯೋಗಿ ಆದಂಥ ಕಾರ್ಯಕ್ರಮದ ನಗರದ ಜನರಿಗೆ, ಶಾಲಾ ಮಕ್ಕಳಿಗೆ, ವಯೋವೃದ್ಧರಿಗೆ ಕೂಡಲಿಕ್ಕೆ ಇಂಥ ಸುಡು ಬಿಸಿಲು 42 ಡಿಗ್ರಿ ಬಿಸಿಲಿನಾಗ ಏನಪ್ಪ ಅಂದರೆ ಇದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಹುಡುಗರಿಗೆ ಅನುಕೂಲ ಆಗ್ತದೆ, ಜನರಿಗೆ ಉಪಯೋಗ ಆಗ್ತಕ್ಕಂಥ ಕಾರ್ಯಕ್ರಮದ. ಅದಕ್ಕೆ ಜಿಲ್ಲಾಡಳಿತ ಎಚ್ಚೆತ್ಕೊಂಡು ಜನರಿಗೆ ಉಪಯೋಗ ಆಗ್ತಕ್ಕಂಥ ಸ್ಥಾನನ ಬಸ್ಗಳನ್ನು ನಿಲ್ಲಿಸಬೇಕಂತೇಳಿ ಕೋರಿಕೊಳ್ತೇನೆ. ಹಳಿಕೇಡ್ ಗ್ರಾಮದ 25 ವಯಸ್ಸಿನ ಮಹಿಳೆ ಯಾಸ್ಮೀನ್ ಮುಫೀದ್ ತೋರ್ನಾರ್ ಅವರು ಗರ್ಭಿಣಿಯಾಗಿದ್ದು ಬೀದರ್ಗೆಂದು ಚಿಕಿತ್ಸೆಗೆ ಬಂದು ಚಿಕಿತ್ಸೆ ಪಡೆದು ಹೋಗುತ್ತಿರುವಾಗ ಲಾರಿ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಹಳಕೇಡ್ ಗ್ರಾಮದ 25 ವಯಸ್ಸಿನ ಯಾಸ್ಮಿನ್ ಗಂಡ ಮುಫೀದ್ ತೋರ್ನಾರ್ ಅವರು ಗರ್ಭಿಣಿಯಾಗಿದ್ದು ಚಿಕಿತ್ಸೆಗೆಂದು ಬೀದರ್ಗೆ ಬಂದು ಚಿಕಿತ್ಸೆ ಪಡೆದು ಗಂಡನೊಂದಿಗೆ ಬೈಕ್ ಮೇಲೆ ಹಳ್ಳಿಕೇಡ್ಗೆ ತೆರಳುವಾಗ ದಾರಿಯಲ್ಲಿ ಡಿಕ್ಕಿ ಹೊಡೆದು ಸ್ಥಳದಲ್ಲೇ ಗಂಭೀರ ಸಾವನ್ನಪ್ಪಿದ್ದಾರೆ. ಸಪ್ತಗಿರಿ ಪದವಿ ಪೂರ್ವ ಹಾಗೂ ಪ್ರೌಢಶಾಲೆ ವಾರ್ಷಿಕ ಪರೀಕ್ಷೆಯಲ್ಲಿ ಅಗ್ರಶ್ರೇಣಿಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳನ್ನು ಶಿಕ್ಷಣದ ಕಾರ್ಯದರ್ಶಿಗಳು ಸನ್ಮಾನಿಸಿ ಶಿಕ್ಷಣದ ಮಹತ್ವವನ್ನು ತಿಳಿಸಿದರು. ಎಸ್ವಿ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ನಡೆಯುತ್ತಿರುವ ಸಪ್ತಗಿರಿ ಪದವಿ ಪೂರ್ವ ವಿಜ್ಞಾನ ಮಹಾವಿದ್ಯಾಲಯದ ಮಾರ್ಚ್ 2017ರಲ್ಲಿ ಜರುಗಿದ PUC ದ್ವಿತೀಯ ವರ್ಷದ ವಾರ್ಷಿಕ ಪರೀಕ್ಷೆಯಲ್ಲಿ ಅಗ್ರಶ್ರೇಣಿಯಲ್ಲಿ ಉತ್ತೀರ್ಣರಾದ ಶ್ರೀ ಲಕ್ಷ್ಮಿ ತಂದೆ ಸುರೇಶ್, ಶ್ರೀದೇವಿ ತಂದೆ ಅರ್ಜುನ್, ಅಭಿಷೇಕ್ ತಂದೆ ರಾಜ್ಕುಮಾರ್ ಹಾಗೂ ಪೂಜಾ ತಂದೆ ರಮೇಶ್ ಮತ್ತು JEE ಮೆನ್ಷನ್ನಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಂಬರುವ ಚುನಾವಣೆಯಲ್ಲಿ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಸುಮಾರು 40 ಶಾಸಕರನ್ನು ಗೆಲ್ಲಿಸಿ ಮಹಾಂತೇಶ್ ಪಾಟೀಲ್. ATM ಎದುರು ಜನರು ನೂಗುತ್ತಿರಲು ಆರ್ಥಿಕ ಹಾಗೂ ತುರ್ತು ಪರಿಸ್ಥಿತಿಯ ವಾತಾವರಣ ಸಚಿವ ಈಶ್ವರ್ ಖಂಡ್ರೆ.
ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ಆಧಾರದಲ್ಲಿ ದುಡಿಯುತ್ತಿರುವ ನೌಕರರ ತೀವ್ರ ಆಕ್ಷೇಪ. ಜಿಲ್ಲಾಡಳಿತ ಹಾಗೂ ನಗರಸಭೆ ವತಿಯಿಂದ ಎಲ್ಲ ಕಡೆ ಸಿಟಿ ಬಸ್ ವ್ಯವಸ್ಥೆ ಅಸ್ತವ್ಯಸ್ತ. ಚಿಕಿತ್ಸೆಗಾಗಿ ಬೀದರ್ಗೆ ಬಂದು ಹಳ್ಳಿಕೆರೆಗೆ ಹೋಗುತ್ತಿರುವಾಗ 25 ವಯಸ್ಸಿನ ಗರ್ಭಿಣಿ ಯಾಸ್ಮಿನ್ ಅವರ ಮೇಲೆ ಲಾರಿ ಹರಿದು ಸಾವು. ಹಾಗೂ ಸಪ್ತಗಿರಿ ಪದವಿ ಪೂರ್ವ ಹಾಗೂ ಪ್ರೌಢಶಾಲೆಯ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸನ್ಮಾನ. ಇಲ್ಲಿವರೆಗೂ ಸುದ್ದಿ ಕೊಟ್ಟಿರುವ ನಾನು ರೆಬೆಕಾ. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.